ಮಳೆ ಹಾನಿಯಿಂದ ಮೃತರಾದ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಈಶ್ವರ್ ಸಿದ್ದಿಗಿರಿ ಸಿದ್ದಣ್ಣವರವರ ಕುಟುಂಬಕ್ಕೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆ ಮತ್ತು ಅಬಕಾರಿ ಸಚಿವರು ಆಗಿರುವ ಆರ್.ಬಿ. ತಿಮ್ಮಾಪುರ್ ಅವರು ಸಾಂತ್ವನವನ್ನ ಹೇಳಿದರು. ಈ ವೇಳೆ ಉದ್ದಿಮೆದಾರ ತೌಫೀಕ್ ಪಾರತ್ತನಹಳ್ಳಿ, ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ, ಡಿವೈಎಸ್ಪಿ ಶಾಂತವೀರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಭರ್ತೇಶ್ ಪಾನಕ್ನವರ್, ಜಮಖಂಡಿ. ಪ್ರವಾಹ ನಮ್ಮಲ್ಲಿ ಮೂರನೇ ಬಲಿ ತೆಗೆದುಕೊಂಡಂಗಾಯ್ತು. ಜಮಖಂಡಿಯಿಂದನೇ 3 ಸಾವನ್ನಪ್ಪಿದ್ರು. ದುರ್ದೈವ, ಇದು ಆಗಬಾರ್ದು. ನಮ್ಮ ರೈತರು ಪ್ರವಾಹ ಬಂದಾಗ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಬರ್ಬೇಕಂತಕ್ಕಂಥ ವಿನಂತಿ ನಾವು ಅವಾಗ ಮಾಡ್ಕೊಂಡೇ ಇದ್ದೀವಿ. ಅಂದ್ರೆ ನಮ್ಮ ಹೋಮ ಧೈರ್ಯ ಇರುತ್ತೆ, ನಾವು ಈಶ್ವರಿ ದಡ ಸೇರ್ತೀವಿ ಅಂತೇಳಿ. ಅಂತರಲ್ಲಿ ಇವರು ಸಿದ್ದಣ್ಣವರು, ಈಶ್ವರ್ ಸಿದ್ದಿಗಿರಿ ಸಿದ್ದಣ್ಣವ್ರದೇ. ಅವ್ರಿಗೆ ಪಾಪ ಅವರ ಒಂದು ಏನು ಈಜು ಮಾಡಿ ನಾನು ದಾಟ್ತೀನಿ ಅಂತಕ್ಕಂಥ ಒಂದು ಸಾಹಸದಿಂದ ಬಂದಿದ್ದಾರೆ. ಅದು ಆಗಿಲ್ಲ. ನೀರು ನಿಂತಾಗ ಮಗದೊಂದು ಇಂಥ ತೊಂದರೆಗಳಾಗ್ತವೆ. ಈಗ ಆದಾಗ ನಾನು ಮುಖ್ಯಮಂತ್ರಿಗಳು ಇಮಿಡಿಯೇಟ್ ನನಗೆ ಹೋಗ್ಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಡೆಪ್ಟಿ CM ಅವರು ಹೇಳಿದ್ದಾರೆ. ಆದ್ದರಿಂದ ಸರ್ಕಾರದಿಂದ ಸಿಗ್ತಕ್ಕಂಥದ್ದು ಹಣ ನಾನಿವತ್ತು ತಲುಪಿಸಿ ಅವ್ರಿಗೆ ಸಾಂತ್ವನ ಹೇಳ್ತೀನಿ. ಇಂಥದ್ದು ಆಗಬಾರ್ದಾಗಿತ್ತು, ಆಗಿದೆ. ಕುಟುಂಬ ಅದನ್ನು ಧೈರ್ಯ ತೆಗೆದುಕೊಂಡು ಬರಬೇಕು. ಆ ಧೈರ್ಯ ತುಂಬುವಂಥ ಶಕ್ತಿ ಆ ಭಗವಂತ ಕೊಡ್ಲತ್ತೇಳಿ ಹಾರೈಸ್ತೇನೆ. ಇದು ಮುಳುಗಡೆ ಏರಿಯಾ ಆಗಿದೆ. ಇನ್ನು ಜಮೀನುಗಳಿಗೆ ನಾವು ಹಣ ಕೊಟ್ಟಿಲ್ಲ. ಅವನು ಆದಷ್ಟು ಬೇಗ ಸರ್ಕಾರ ಆ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಿ. ಬೆಳೆ ಹಾನಿ ಆಗಿದೆ ಸರ್. ಸರ್ವೆ STF NDRF ಬಗ್ಗೆ ನಮ್ದೇನು ಇವತ್ತು ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ಇವತ್ತು ಅಧಿಕಾರಿಗಳು ಈಗಾಗಲೇ ಸರ್ವೆ ಪ್ರಾರಂಭ ಆಗಿದೆ. ಆ ದಿಶೆಯತ್ತ ಹಣ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಪ್ರತಿ ವರ್ಷ ಸರ್ ಇದು ಹಾನಿ ಆಗ್ತದೆ ಸರ್. 5 ವರ್ಷನಾಗ ಸರ್ ನಮ್ಮ ಜಿಲ್ಲಾದಾಗ ಟೋಟಲ್ 6,000 ಕೋಟಿ ಬೆಳೆ ಹಾನಿ ಆಗಿದೆ. ಇದು ಯಾವತ್ತು ನದಿಗಳು ಹುಟ್ಟಿಕೊಂಡಿದ್ದಾವೆ. ನಾವು ಯಾವಾಗಿಲ್ಲ ಹುಟ್ಕೊಂಡು ಯಾವಾಗಿಂದ ಅದಕ್ಕಿಂತ ಮುಂಚೆನೂ ಇದು ನಡೀತಾನೆ ಇದೆ. ಪ್ರವಾಹ ಇವು ಆಕಸ್ಮಿಕವಾಗಿ ಮತ್ತೊಂದು ಬರ್ತಾ ಇದ್ದಾವೆ. ಅಂದರೆ ಸರ್ಕಾರ ಕೆಲವು ಕಡೆ ದಿಟ್ಟಿನಲ್ಲೂ ತೆಗೆದುಕೊಳ್ಳೋದು ಮುಳುಗಡೆ ಆಗೋದ್ರಿಂದ ಇದು ನಾವೇನಾದರೂ ಲ್ಯಾಂಡಿಗೆ ಹಣ ಕೊಟ್ಟರೆ ಇಲ್ಲಿದೇನು ತೊಂದರೆ ಆಗಲಿಕ್ಕಿಲ್ಲ. ಹೀಗೆ ಭಾಳ ಹಳ್ಳಿಗಳು ಆ ಪ್ರವಾಹದಿಂದ ಬೆಳೆ ಹಾನಿ ಆಗ್ತಕ್ಕಂಥದ್ದು ಆಗ್ತದೆ. ಅದನ್ನ ಈಗಾಗಲೇ ನಾನು ಸರ್ವೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಈಗಾಗಲೇ ನಮ್ಮ KB ಜೈನ್ MD ಅವರು ಗೌರ್ಮೆಂಟ್ಗೆ ಬರೆದಿದ್ದಾರೆ. ಗೌರ್ಮೆಂಟ್ ತಂಡ ಇಮಿಡಿಯೇಟ್ ಬಂದು ಸರ್ವೆ ಮಾಡ್ತಾ ಇದೆ. ಯಾವುದಕ್ಕಾಗಿ ನೀರು ಜಾಸ್ತಿ ನಿಲ್ತಿದೆ ಏನು ಅಂತಕ್ಕಂಥ ಸರ್ವೆ ರಿಪೋರ್ಟ್ ಬಂದ ನಂತರ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ.